ನಮಗೆ ಭಾಳ ಮುಖ್ಯ ಕಣಪ್ಪ. ನಾವು ಅದರಲ್ಲೇ ಮಕ್ಕಳು ಮರಿ ಎಲ್ಲ ಓದಿಸಿ ಬೆಳೆಸಿ ಕಾಲೇಜಿಗೆ ಸೇರಿಸಿ ಎಲ್ಲ ಮಾಡಿದ್ದೀವಿ. ಅದರಿಂದನೇ ಎಲ್ಲ ನಮ್ಮ ಮನೆ ಇದೇನೆ ಹಾಲಿಂದನೇ ಕಣಪ್ಪ, ಹಸುಗಳಿಂದನೇ. ಹಸುಗಳಿಂದಲೇ ಪ್ರತಿನಿತ್ಯ ಎಷ್ಟು ಬೆಳಿಗ್ಗೆ ಮತ್ತು ರಾತ್ರಿ ಹಾಲು ಕರೀತಾರೆ? ಹಾಕ್ತೀವಿ, ಒಂದು 50 ಲೀಟ್ರ್ ಹಾಕ್ತೀವಿ ಡೈರಿ ವರ್ತನೆಗೆ ತಗೊಂಡೋಗಿ ಕೊಡ್ತಾನೆ ನನ್ನ ಮಗ. ಎಲ್ಲ ಮಾಡ್ತೀವಿ, ಅದರಿಂದನೇ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಾವಿಲ್ಲ 40-45 ವರ್ಷದಿಂದ ಇದೇನೆ ಮಾಡ್ತಾವ್ರೆ. ನಮ್ಮನೆಯವರು ಅವಾಗ 10 ವರ್ಷದ ಮಗ ಏನೋ ಆಗ್ಲಿಂದನೂ ಕರಿತಾವ್ರೆ ಥರ ಎಲ್ಲ. ಎಷ್ಟು ಇವನ್ನೆಲ್ಲ ನೋಡ್ಕೊಳ್ಳೋದು ಎಷ್ಟು ಚಾಲೆಂಜ್ ನಿಮಗೆ? ಇದೊಂದು ಏನು ಮಾಡ್ತೀರಾ ನೋಡಿ ಹಿಂಗೆ. ಅದರಲ್ಲೇ ಎಲ್ಲನೂ ಸಂಬಳದಲ್ಲೇ ಎಲ್ಲ ತಂದು ಹಾಕ್ತಾನೆ. ಒಟ್ಟು ಬೂಸ ಎಲ್ಲ ಬೂಸದ ರೈಟ್ ಜಾಸ್ತಿ ಮಾಡವ್ರೆ ಈಗ. ಒಟ್ಟಿನ ರೈಟ್ ಜಾಸ್ತಿ, ಹಿಂಡಿ ಜಾಸ್ತಿ, ಫೀಡ್ಸ್ ಜಾಸ್ತಿ. ಹುಲ್ ನೋಡಿ 150 ರೂಪಾಯಿ 15 ಕಂತೆ ಹುಲ್ಗೆ 150 ರೂಪಾಯಿ ಕೊಟ್ಟು ತಗೋತೀವಿ. ಹೆಂಗೋ ಮಾಡ್ತಾ ಇದ್ದೀವಿ. ಜಾಸ್ತಿ ಆಯಿತು ಈಗ, ಅವಾಗೇನೋ ಕಮ್ಮಿ ಇತ್ತು, ಹೆಂಗೋ ಮೇಂಟೈನ್ ಮಾಡ್ದೋ. ಈಗ ತುಂಬ ಜಾಸ್ತಿ, ಎಲ್ಲ ರೈಟ್ ಜಾಸ್ತಿ. ಹಂಗೂ ಹೆಂಗೋ ಮಾಡ್ತಾ ಇದ್ದೀವಿ. ಕಳೆದ 45-50 ವರ್ಷಗಳಿಂದಲೂ ಕೂಡ ಹಸುಗಳ ಜೊತೆನೇ ಜೀವನ ತಮ್ಮದು. ಹೇಗಿದೆ ಮೇಡಮ್ ಹಸುಗಳ ನಡುವೆ? ಚೆನ್ನಾಗಿರುತ್ತೆ. ಹೆಂಗೋ ಮಾಡ್ಕೊಂಡು ಎಲ್ಲ ನಮಗೇನೆ. ಎಲ್ಲ ನೀರಲ್ಲಿ ಮುಳುಗಿದ್ರು ನಮಗೆ, ಹಾಲಲ್ಲಿ ಮುಳುಗಿದ್ರು ನಮಗೇನೆ. ಏನು ಮಾಡ್ತೀರ, ನಾಯಿ ಪಾಯಿ ಕಡ್ದು ಬಿಡ್ತವೆ ಹಸುಗಳಿಗೆ ಒಂದೊಂದು ಸತಿ. ನೋಡು, ದೊಡ್ಡ ಹಸನೇ ಕೊಟ್ಬಿಟ್ಟ ಒಂದು ನಾವು ಮೊನ್ನೆ ತೆನೆ ಹಸ, ತುಂಬದೇನೆ ಹಸ. ಇನ್ನೇನು ಕೊಟ್ಟು ಕರ ಹಾಕಬೇಕು, ಕಚ್ಬಿಟ್ಟವೆ. ಅವಾಗ ಕಚ್ಬಿಟ್ಟವೆ ಗೊತ್ತಾಗಿಲ್ಲ. ಅವಕ್ಕೂ ಅದೇ ಒಂಥರ ಹುಚ್ಚಿಡ್ದಂಗೆ ಆಗೋಯ್ತಲ್ಲ, ಕೊಟ್ಬಿಟ್ಟವೆ. ಮೊನ್ನೆ ಕೊಟ್ಬಿಟ್ಟು ಕರಗಳು ತೀರೋಯ್ತವೆ ಒಂದೊಂದು. ಏನು ಮಾಡ್ತೀರಾ, ಎಲ್ಲನೂ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೋ ಈಗ ಹಾಲಿಂದ ಬರುವಂಥದ್ದು ದುಡ್ಡಲ್ಲೇ ಜೀವನ ಮಾತ್ರ ಅವರು ಸಂಪಾದನೆ ಮಾಡ್ತಾವೆ. ಈಗ ಹುಡುಗರು ಅದರಲ್ಲಿ ಒಂದು ಸ್ವಲ್ಪ, ಇದರಲ್ಲಿ ಒಂದು ಸ್ವಲ್ಪ ಹೆಂಗೋ ಮಾಡ್ಕೊಂಡು ಹೋಗ್ತಾರೆ. ಹಾಲು ಅನ್ನೋದು ಭಾಳ ಇಂಪಾರ್ಟೆಂಟೇ ಅಲ್ವಪ್ಪ. ಹಾಲು ಅನ್ನೋದು ಅಮೃತ ಅಲ್ವೇ, ಅದು ಇಂಪಾರ್ಟೆಂಟೇನೆ. ಮಾಡ್ಕೊಂಡು ಹೆಂಗೋ ಹೋಯ್ತಾ ಇದ್ದೀವಿ ಮೇಂಟನ್ನ. ಹಾಲು ವರ್ತನೆಗೆ ಹಾಕ್ತೀವಿ, ಕ್ವಾರ್ಟರ್ಸಲ್ಲಿ ಸಿಲ್ಪೆಟ್ರಿ ಕ್ವಾರ್ಟರ್ಸ್ಗೆ ಹಾಕ್ತೀವಿ, ಕೆಳಗಡೆ ಹಾಕ್ತೀವಿ. 20 ಲೀಟ್ರ್ ಹಾಲು ವರ್ತನೆ ಕೊಡ್ತೀವಿ ನಾವು ಬೆಳಗ್ಗೆ ಸಾಯಂಕಾಲ. ಡೈರಿಗೆ ಹಾಕ್ತಾನೆ, ಉತ್ನಳ್ಳಿ ಡೈರಿ. ನಮಗೆ ಏನು ಕೇಳಬೇಕು ಅಂದರೆ, ಇಲ್ಲೊಂದು ಗೌರ್ಮೆಂಟ್ ಡೈರಿ ಮಡಗಿಸ್ಕೊಡಿ. ಯಾರು ಇಲ್ಲ ಇಲ್ಲ ಗೌರ್ಮೆಂಟ್ ಡೈರಿಗಳು. ನಾವು ಹೊಸುಂಡಿ ಗಂಟ ಹಾಲು ಹೊಡಿಬೇಕು. ಹೊಸುಂಡಿಗೆ ತಗೊಂಡೋಗ್ತಾರೆ ಬೆಳಗ್ಗೆ ಸಾಯಂಕಾಲ. ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ, ಬಿಸಿಲು ಅನ್ನಲ್ಲ, ತಗೊಂಡೋಗ್ತಾರೆ. ಬೆಳಗ್ಗೆ ಸಂಜೆ ಹಾಲು ತಗೊಂಡೋಗ್ಬೇಕು. ಹೊಸುಂಡಿ ಗಂಟ ಹಾಕ್ಬೇಕು ಮಾತ್ರ.